ರಾಜ್ಯ ಕಾಂಗ್ರೆಸ್ನಲ್ಲಿ ಉದ್ಭವವಾಗಿರುವಂತಹ ಅಂತರ್ಯುದ್ಧ ಮುಗಿಯುವಂತಹ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ದಲಿತ ಸಚಿವರ ಫೈಟ್ ಮುಂದುವರೆದಿದೆ. ಡಿಕೆಶಿ ಟೀಮ್ ವರ್ಸಸ್ ದಲಿತ ಸಚಿವರ ನಡುವೆ ಟಾಕ್ ಫೈಟ್ ಮುಂದುವರೆದಿದೆ. ಇದರ ನಡುವೆ ಹೈಕಮಾಂಡ್ ಪಿನ್ ಟು ಪಿನ್ ಮಾಹಿತಿಯನ್ನ ಪಡೆದುಕೊಂಡಿದೆಯಂತೆ. ಗೊತ್ತಿದ್ದು ಗೊತ್ತಿಲ್ಲದಂತಿದ್ದಾರಾ ಹೈಕಮಾಂಡ್ ನಾಯಕರು? ಒಮ್ಮೆ ವಾರ್ನಿಂಗ್ ನೀಡಿ ಸೈಲೆಂಟ್ ಆಗಿದ್ದಾರೆ ಎಐಸಿಸಿ ನಾಯಕರು. ಖಡಕ್ ವಾರ್ನಿಂಗ್ ಕೊಟ್ಟು ಸೈಲೆಂಟ್ ಆಗಿರೋದು ಯಾಕೆ? ಖರ್ಗೆ ಸೈಲೆಂಟು, ಇತ್ತ ಸಿಎಂ ಆಪ್ತರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದೆ ಅನ್ನೋದು ಸದ್ಯದ ಕುತೂಹಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ ಆರಂಭ ಆಗಿದ್ದಾಗಿದೆ. ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರ ತಂಡ, ಮತ್ತೊಂದು ಕಡೆ ದಲಿತ ಸಚಿವರು ದೆಹಲಿಗೆ ಹೋಗಿ ಬರ್ತಾನೇ ಇದ್ದಾರೆ. ಈಗ ಕುತೂಹಲ ಇರುವಂಥದ್ದು, ಪ್ರಶ್ನೆ ಇರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆಯಲ್ವಾ, ಹೈಕಮಾಂಡ್ ಏನು ಮಾಡ್ತಾ ಇದೆ? ಈ ಹಿಂದೆ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ವಾರ್ನಿಂಗ್ ಕೊಟ್ಟಿದ್ರು. ಬಾಯಿ ಮುಚ್ಕೊಂಡು ಕೆಲಸ ಮಾಡಿ, ಬಹಿರಂಗ ಹೇಳಿಕೆಗಳನ್ನು ಕೊಡಬೇಡಿ ಅಂತ, ಕೊಟ್ಟಿದ್ದ ಕೆಲಸ ಮಾಡಿ ಅಂತ ಹೇಳಿದರು. ಅದಾದ ನಂತರ ಕಾಂಗ್ರೆಸ್ನಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದರು. ಆದರೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಭೇಟಿಯ ನಂತರ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ. ಅದರಲ್ಲೂ KN ರಾಜಣ್ಣ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ಯಾಕೆ? ಖರ್ಗೆ ವಾರ್ನಿಂಗ್ಗೂ ಕೂಡ ಬಗ್ಗದ ಸಿಎಂ ಬಣದ ನಾಯಕರು. ಸಾಲು ಸಾಲು ದಲಿತ ಸಚಿವರಿಂದ ದೆಹಲಿ ದಂಡಯಾತ್ರೆ ಮುಂದುವರೆದಿದೆ. ಯಾವ ಸಂದೇಶ ರವಾನೆ ಆಗಿದೆ ಎಂಬುದೇ ಕುತೂಹಲ ಇರುವಂಥದ್ದು. ಈ ನಡುವೆ ಸಚಿವ ರಾಜಣ್ಣ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೇಳಿಬಂದಿದೆ. ಸಿಎಂ ಡಿಕೆಶಿ ಟೀಮ್ನಿಂದ ಜೋರಾಗ್ತಾ ಇದೆ ಆಗ್ರಹ. ಇಷ್ಟು ದಿನ ಡಿಕೆ ಶಿವಕುಮಾರ್ ಚಾರ್ಜ್ ಶೀಟ್ ಸಲ್ಲಿಸಿದ್ದ ಪರಿಣಾಮ ಹೈಕಮಾಂಡ್ ಎಲ್ಲವನ್ನೂ ಕೂಡ ಕೇಳಿದೆ. ಈಗ ಸಿಎಂ ಆಪ್ತರ ಬಣದ ನಾಯಕರು ಮಾತನಾಡ್ತಾ ಇದ್ದಾರೆ, ವಾದವನ್ನ ಕೇಳ್ತಾ ಇದ್ದಾರೆ. ಎರಡೂ ಬಣದ ವಾದ ಆಲಿಸಿ ಏನು ಮಾಡ್ತಾರೆ ಅನ್ನೋದೇ ಸದ್ಯದ ಸಸ್ಪೆನ್ಸು. ಒಂದು ಕಡೆ ಎಐಸಿಸಿ ಅಧ್ಯಕ್ಷರು ವಾರ್ನಿಂಗ್ ಕೊಟ್ಟ ಬಳಿಕ ಸೈಲೆಂಟ್ ಆಗಿದ್ದಂತಹ ದಲಿತ ಸಚಿವರು, ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ದೆಹಲಿಯ ದಂಡಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಆರಂಭದಲ್ಲಿ ಸತೀಶ್ ಜಾರಕಿಹೊಳಿ, ಅದಾದ ನಂತರ ರಾಜಣ್ಣ, ಈಗ ಪರಮೇಶ್ವರ್. ರಾಜಣ್ಣ ದೆಹಲಿ ಭೇಟಿ ನಂತರ ರೆಬಲ್ ಆಗಿದ್ದಾರೆ. ಪದೇ ಪದೇ ಡಿಕೆ ಶಿವಕುಮಾರ್ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಕಿರೀಟ ಇದೆಯಾ, ಕುಬೇರರು ಕೊಂಬಿದ್ಯಾ, ಈ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದರ ನಡುವೆ ಹೈಕಮಾಂಡ್ ಏನು ಮಾಡ್ತಾ ಇದೆ? ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರ ಮಾತನ್ನು ಕೇಳ್ತಾ ಇದೆ, ಮತ್ತೊಂದು ಕಡೆ ಈ KN ರಾಜಣ್ಣ, ಪರಮೇಶ್ವರು, ಸತೀಶ್ ಜಾರಕಿಹೊಳಿ ಅವರ ಮಾತನ್ನು ಕೇಳ್ತಾ ಇದೆ. ಎರಡು ಕಡೆಯ ವಾದ ಪ್ರತಿವಾದವನ್ನು ಕೇಳ್ತಾ ಇರುವಂಥ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ? ಸದ್ಯಕ್ಕೆ ಸೈಲೆಂಟ್ ಆಗಿರೋದು ಯಾಕೆ? ಈ ಸೈಲೆಂಟ್ ಹಿಂದಿನ ತಂತ್ರ ಏನು, ರಣತಂತ್ರ ಏನು ಅನ್ನೋದು ಸದ್ಯದ ಕುತೂಹಲ ಇರುವಂಥದ್ದು. ಈ ಸೈಲೆಂಟ್ ಹೀಗೆ ಇದ್ದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವಾ? ಈ ರೀತಿಯಾಗಿ ಬಹಿರಂಗ ಹೇಳಿಕೆಗಳನ್ನು ಕೊಟ್ಕೊಂಡು ಹೋಗ್ತಾ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವಾ ಅನ್ನುವ ಪ್ರಶ್ನೆಯನ್ನು ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಇದರ ನಡುವೆ ರಾಜಣ್ಣ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕಾದು ನೋಡಬೇಕಾಗುತ್ತೆ ಕಾಂಗ್ರೆಸ್ನಲ್ಲಿ ಈ ಬೆಳವಣಿಗೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ.